ಹಾಯ್, ನಾನು ಕೀರ್ತಿ. ನೀವಿದ್ದೀರಾ ಕೀರ್ತಿ ಕಾಮರ್ಸ್ ಕ್ಲಾಸಲ್ಲಿ. ಇವತ್ತು ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ ಹೇಗೆ ವರ್ಕೌಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ಸೆಕೆಂಡ್ PU ಪಬ್ಲಿಕ್ ಎಕ್ಸಾಮಲ್ಲಿ ಬರುವಂತಹ ಚಾನ್ಸ್ ಒಂದು 90% ಇದೆ. ಆಯಿತಾ? S and P are partners sharing profit in 2:1 with capitals of rupee 2,50,000 and rupee 1,50,000 respectively. Profit of the firm rupee 1 lakh before allowing interest on capital 8%, interest on drawing S 800, P rupees 600, salary to P rupee 250 per month, commission to P rupee 2,000 per month. Prepare ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ನ ಎಕ್ಸಾಮಲ್ಲಿ ಅವ್ರು ಹೇಗೆ ಕೇಳಲಿ, ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಫಾರ್ಮೇಟ್ ಗೊತ್ತಿದ್ದರೆ ಪ್ರಾಬ್ಲಮ್ ವರ್ಕೌಟ್ ಮಾಡೋದು ಕಷ್ಟ ಆಗಲ್ಲ. ಆಯಿತಾ? ನೋಡಿ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಫಾರ್ಮ್ಯಾಟ್. ನಿಮಗೆ ಎಕ್ಸಾಮಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದರೆ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಮಾಡಿ, ನೆಟ್ ಲಾಸ್ ಅಂತ ಪ್ರಾಬ್ಲಮಲ್ಲಿ ಏನಾದರೂ ಕೊಟ್ಟಿದ್ದರೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೆಟ್ ಲಾಸ್ ಬರಿಬೇಕಾಗುತ್ತೆ. ನಾರ್ಮಲಿ ನಿಮಗೆ ಎಕ್ಸಾಮ್ಗೆ ನೆಟ್ ಪ್ರಾಫಿಟ್ ಅಂತಲೇ ಕೇಳೋದು. ಸೊ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿ. ಇನ್ನೊಂದು ಕ್ರೆಡಿಟ್ ಸೈಡಿಗೆ ಬರುವಂತಹ ಎಂಟ್ರಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇದು 2 ಎಂಟ್ರಿ ಬಿಟ್ಟು ನಿಮಗೆ ಬೇರೆ ಯಾವ ಐಟಮ್ ಕೂಡ ಕ್ರೆಡಿಟ್ ಸೈಡಿಗೆ ಬರಲ್ಲ. ಯಾವುದೇ ಐಟಮ್ ಇದ್ದರೂ ಅದು ಡೆಬಿಟ್ ಸೈಡಿಗೆ ಬರುತ್ತೆ. ಗೊತ್ತಾಯ್ತಾ? ಸೊ ನಿಮಗೆ ಎಕ್ಸಾಮಲ್ಲಿ ಪ್ರಾಬ್ಲಮ್ ಕೊಟ್ಟಾಗ ನೆಟ್ ಪ್ರಾಫಿಟ್ ಇದೆಯಾ ನೋಡಿ, ಇದ್ದರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದೆಯಾ ನೋಡಿ, ಇದ್ದರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿ. ಬೇರೆ ಯಾವುದೇ ಐಟಮ್ ಕೊಟ್ಟಿರಲಿ ಡೆಬಿಟ್ ಸೈಡಿಗೆ ಎಂಟ್ರಿ ಮಾಡಿ. ಡೆಬಿಟ್ ಸೈಡ್ಗೆ ಬರುವಂಥದ್ದು ಸ್ಯಾಲರಿ, ಬೋನಸ್, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕೆಲವು ಸರ್ತಿ ನಿಮಗೆ ಮ್ಯಾನೇಜರ್ಸ್ ಕಮಿಷನ್ ಅಂತ ಕೊಟ್ಟರೆ ಅದನ್ನು ಕೂಡ ತಗೊಳ್ಳಿ. ಗೊತ್ತಾಯ್ತಾ? ಇಷ್ಟು ಮಾಡಿದ್ಮೇಲೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಸಿಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ನೀವು ಕ್ರೆಡಿಟ್ ಸೈಡ್ ಕೂಡ ಟೋಟಲ್ ಮಾಡಿ, ಡೆಬಿಟ್ ಸೈಡ್ ಕೂಡ ಟೋಟಲ್ ಮಾಡಿ. ಯಾವುದು ಕಡಿಮೆ ಇದೆ, ಯಾವ ಸೈಡ್ ಕಡಿಮೆ ಇದೆ ಅಲ್ಲಿಗೆ ನೀವು 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಈಚೆ ಸೈಡ್ ಕಡಿಮೆ ಇದ್ದರೆ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಈಚೆ ಸೈಡ್ ಕಡಿಮೆ ಇದ್ದರೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆದರೆ ನಾರ್ಮಲಿ ನಮಗೆ ಈಚೆ ಸೈಡಿಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರೋದು. ಗೊತ್ತಾಯ್ತಾ? ಸೊ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಬ್ಯಾಲೆನ್ಸಿಂಗ್ ಫಿಗರ್ನ ಎಂಟ್ರಿ ಮಾಡಿ. ಇಲ್ಲಿ ಬರುವಂತಹ ಫಿಗರ್ನ ನಿಮಗೆ ಪ್ರಾಬ್ಲಮಲ್ಲಿ ರೇಷಿಯೋ ಕೊಟ್ಟಿರ್ತಾರೆ, ಆ ರೇಷಿಯೋದಲ್ಲಿಯೇ ಪೋರ್ಷನ್ ಮಾಡಬೇಕು. ಆಯಿತಾ? ಸರಿ, ಈಗ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮಲ್ಲಿ S and P ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ 2:1 ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಅವ್ರು ಕೊಟ್ಟ ರೇಷಿಯೋ ಅಂತ ಆಯಿತು. ವಿತ್ ಕ್ಯಾಪಿಟಲ್ಸ್ ಆಫ್ ರುಪಿ 2,50,000 ಆ್ಯಂಡ್ ರುಪಿ 1,50,000 ರೆಸ್ಪೆಕ್ಟಿವ್ಲಿ. ಹಾಗಾದರೆ ಎಸ್ದು ಕ್ಯಾಪಿಟಲ್ 2,50,000, P ಯದ್ದು ಕ್ಯಾಪಿಟಲ್ 1,50,000 ಅಂತ ಆಯಿತು. ಪ್ರಾಫಿಟ್ ಆಫ್ ದಿ ಫರ್ಮ್ 1,00,000 ರೂಪಿ. ಹಾಗಾದರೆ ಇದು ಏನಾಯಿತು? ಇದು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರುವ ನೆಟ್ ಪ್ರಾಫಿಟ್ ಅಂತ ಆಯಿತು. ಗೊತ್ತಾಯ್ತಾ? ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8%ಅನ್ನು ಈ 2,50,000 ಮತ್ತು 1,50,000 ಮೇಲೆ ತಗೊಳ್ಬೇಕು. ಯಾಕಂದರೆ ಅದೇ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗಿರೋವಂಥದ್ದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಹೇಳಿದ್ದಾರೆ 800, 600. ಸ್ಯಾಲರಿ, ಕಮಿಷನ್ ಹೇಳಿದ್ದಾರೆ. ನಾನು ಆಲ್ರೆಡಿ ನಿಮಗೆ ಫಾರ್ಮೇಟ್ ಹೇಳುವಾಗ ಹೇಳಿದ್ದೆ, ನಿಮ್ಮ ಕ್ರೆಡಿಟ್ ಸೈಡಿಗೆ ಬರುವಂಥದ್ದು ಅದು ಖಾಲಿ ನೆಟ್ ಪ್ರಾಫಿಟ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಬೇರೆ ಯಾವುದೇ ಇದ್ದರೂ ಕೂಡ ನಿಮ್ಮ ಡೆಬಿಟ್ ಸೈಡಿಗೆ ಬರ್ತದೆ ಅಂತ ಹೇಳಿದ್ದೇನೆ. ಹೌದಾ? ಸರಿ, ಈಗ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಸರಿ, ಈಗ ನಿಮಗೆ ಆಲ್ರೆಡಿ ಪ್ರಾಬ್ಲಮಲ್ಲಿ ಹೇಳಿರೋ ಹಂಗೆ ಫಸ್ಟಿಗೆ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಇದೆಯಾ, ನೆಟ್ ಲಾಸ್ ಇದೆಯಾ ಅಂತ ಗೊತ್ತಿದೆ ನಿಮಗೆ. ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಪ್ರಾಫಿಟ್. ಹಾಗಾದರೆ ಆ ಪ್ರಾಫಿಟನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿ. ಬೈ ನೆಟ್ ಪ್ರಾಫಿಟ್ 1,00,000. ಆಯಿತಾ? ಸರಿ, ಈಗ ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೊಟ್ಟಿದ್ದಾರಾ ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಲ್ಲಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ S 800, P 600 ಅಂತ. ಸೊ ಅದು ಹಾಗಾದರೆ ಯಾವ ಸೈಡ್ ಎಂಟ್ರಿ ಆಗಬೇಕು? ಕ್ರೆಡಿಟ್ ಸೈಡಿಗೆ ಎಂಟ್ರಿ ಆಗಬೇಕು ಅಲ್ವಾ? ಸೊ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡೋಣ. ಕ್ರೆಡಿಟ್ ಸೈಡ್ ಎಂಟ್ರಿ ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ S 800 ತಗೊಂಡೆ, P 600 ತಗೊಂಡಿದ್ದೇನೆ. ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ಇನ್ನು ಏನಿದ್ರೂ ಕೂಡ ಅದು ಡೆಬಿಟ್ ಸೈಡಿಗೆ ಎಂಟ್ರಿ ಆಗುವಂಥದ್ದು. ಆಲ್ರೆಡಿ ಹೇಳಿದ್ದೇನೆ, ಕ್ರೆಡಿಟ್ ಸೈಡಿಗೆ ಬರುವಂಥದ್ದು ನೆಟ್ ಪ್ರಾಫಿಟ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮಾತ್ರ. ಉಳ್ದದ್ದು ಏನಿದ್ರೂ ಕೂಡ ಡೆಬಿಟ್ ಸೈಡಿಗೆ ಎಂಟ್ರಿ. ಈಗ ನೋಡಿ, ರೇಷಿಯೋ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಎಂಟ್ರಿ ತಗೊಂಡ್ರಿ.
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಹೇಳಿದ್ದಾರೆ. ಹಾಗಾದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟು? 2,50,000 ಮತ್ತು 1,50,000. ಸೊ ಅದರ ಮೇಲೆ 8%. ಸೊ ತೊಗೊಂಡಿದ್ದೇವೆ ನೋಡಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2,50,000 ಮೇಲೆ 8% ತೊಗೊಂಡಿದ್ದೇನೆ, 1,50,000 ಮೇಲೆ 8% ತೊಗೊಂಡಿದ್ದೇನೆ. ಸೊ 20,000 ಮತ್ತು 12,000 ಬಂದಿದೆ. ಗೊತ್ತಾಯ್ತಾ? ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಂಟ್ರಿ ಮಾಡಿದ್ದೀರಿ. ನೆಕ್ಸ್ಟ್ ಇರುವಂಥದ್ದು ಸ್ಯಾಲರಿ ಟು ಪಿ 250 ಪರ್ ಮಂತ್ ಅಂತ ಹೇಳಿದ್ದಾರೆ. ಯಾವಾಗ ನಿಮಗೆ ಪರ್ ಮಂತ್ ಅಂತ ಹೇಳಿರ್ತಾರೋ ಆವಾಗ ಅವರು ಕೊಟ್ಟಿರುವ ಈ 250 ಅಮೌಂಟಿಗೆ ಇಂಟು 12 ಅಂತ ಮಾಡಬೇಕು. ಯಾಕಂದರೆ ಪ್ರತಿ ತಿಂಗಳಿಗೆ 250. ಹಾಗಾದರೆ ಇಡೀ ವರ್ಷಕ್ಕೆಷ್ಟು? ಸೊ 250 ಇಂಟು 12 ಅಂತ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಹೇಳಿರೋಂಥದ್ದು ಕಮಿಷನ್ ಟು ಪಿ 2,000 ಪರ್ ಆ್ಯನಮ್. ಇಡೀ ವರ್ಷಕ್ಕೆ 2,000 ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಡೈರೆಕ್ಟಾಗಿ ಕಮಿಷನ್ನ 2,000 ಪರ್ ಆ್ಯನಮ್ ತಗೊಳ್ತೇವೆ. ಸರಿ, ಹಾಗಾದರೆ ಈಗ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಎಲ್ಲ ಐಟಮ್ಸನ್ನು ನಾವು ಎಂಟ್ರಿ ಮಾಡಿ ಆಯಿತು, ಯಾವುದು ಬಾಕಿ ಇಡಲಿಲ್ಲ. ಈಗ ಬ್ಯಾಲೆನ್ಸಿಂಗ್ ಫಿಗರನ್ನು ಫೈಂಡ್ ಔಟ್ ಮಾಡಿ. ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡುವಾಗ ನಿಮಗೆ ಈಚೆ ಸೈಡ್ ಟೋಟಲ್ ಎಷ್ಟು ಬರುತ್ತೆ? 1,00,000 ಪ್ಲಸ್ 800 ಪ್ಲಸ್ 600, ಅಲ್ಲಿಗೆ ನಿಮಗೆ 1,01,400 ಬರ್ತದೆ. ಹೌದಾ? ಅದೇ ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ? 20,000 ಪ್ಲಸ್ 12,000 ಪ್ಲಸ್ 3,000 ಪ್ಲಸ್ 2,000. ಸೊ ನಿಮಗೆ 37,000 ಬರ್ತದೆ. ಹಾಗಾದರೆ ಈ ಕಡೆ ಬಂದದ್ದು 1,01,400, ಈ ಕಡೆ ಟೋಟಲ್ 37,000. ಯಾವುದು ಕಡಿಮೆ? 37,000 ಅಲ್ವಾ? ಹಾಗಾದರೆ ಈ ಕಡೆಗೆ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಈ ಕಡೆ ಸೈಡ್ ಟೋಟಲ್ ಎಷ್ಟು ಸಿಕ್ಕಿದ್ದು? 1,01,400. ಈಚೆ ಸೈಡ್ ಟೋಟಲ್ ಎಷ್ಟು? 37,000. ಇದು ಎರಡರ ಡಿಫರೆನ್ಸ್ ಏನಿದೆ ಅದನ್ನು ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಾಗಿ ಬರಿಬೇಕು. ಸೊ ಡಿಫ್ರೆನ್ಸ್ ನಮಗೆ 64,400 ಸಿಕ್ಕಿತ್ತು. ಈ 64,400 ಪ್ರಾಬ್ಲಮಲ್ಲಿ ಅವರು ಯಾವ ರೇಷಿಯೋ ಕೊಟ್ಟಿರೋದು? 2:1 ಅಲ್ವಾ? ಸೊ 2:1 ರೇಷಿಯೋದಲ್ಲಿ 64,400 ಎಪೋರ್ಷನ್ ಮಾಡಬೇಕು. 2:1 ಅಂತ ಆಗುವಾಗ 2/3 ಮತ್ತು 1/3 ಬರ್ತದೆ. ಸೊ ಈ ರೀತಿಯಾಗಿ ಎಪೋರ್ಷನ್ ಮಾಡಬೇಕು. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿನ ಡೈರೆಕ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಪ್ರಾಬ್ಲಮ್. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಆಯಿತಾ? ಥ್ಯಾಂಕ್ ಯು.